ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖ ಯಾರಾಗಬೇಕು ಅನ್ನುವಂತಹ ದೀರ್ಘಕಾಲದ ಪೈಪೋಟಿ ಈ ಆಂತರಿಕ ವೈಷಮ್ಯದ ಹಿಂದಿನ ಮೂಲ ಕಾರಣ ಆಗಿದೆ. ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಸ್ತು ಸಮಿತಿ ಮುಂದಾಗಿದೆಯಾದರೂ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಈ ಕಠಿಣ ಕ್ರಮ ಜರುಗಿಸುವುದಕ್ಕೆ ಹಿಂಜರಿತಾ ಇದೆ. ವಿಶೇಷವಾಗಿ ಜಾತಿ ಸಮೀಕರಣ ಪ್ರಬಲ ಆಗಿರುವಂತಹ ಈ ಜಿಲ್ಲೆಯಲ್ಲಿ ನಾಯಕರನ್ನ ಪಕ್ಷದಿಂದ ಉಚ್ಚಾಟಿಸೋದು ಅಥವಾ ಕ್ರಮ ತೆಗೆದುಕೊಳ್ಳೋದು ದುಬಾರಿಯಾಗಿದೆ ಅನ್ನುವಂತಹ ಭಾವನೆ ಹೈಕಮಾಂಡ್ ಮಟ್ಟದಲ್ಲಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬಂದಿರುವಂತಹ ಈ ಟೀಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನವನ್ನು ಮೂಡಿಸಿದೆ. ಮುಖ್ಯವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ವಿಧಾನ ಪರಿಷತ್ನ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರ ನಡೆಗಳು ಮುಸ್ಲಿಂ ಮತಗಳ ವಿಭಜನೆಗೆ ಕಾರಣವಾಯಿತೇ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದಿದೆ. ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರು ಇತ್ತೀಚೆಗಷ್ಟೇ ಅಂದರೆ ಏಪ್ರಿಲ್ 11ರಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇದು ಕಾಂಗ್ರೆಸ್ ಒಳಜಗಳವನ್ನ ಬೀದಿಗೆ ತಂದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡದೆ ಶಾಮ್ನೂರ್ ಕುಟುಂಬಕ್ಕೆ ಅಂದರೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಿದಕ್ಕೆ ಸಮುದಾಯದ ಒಂದು ವರ್ಗದಲ್ಲಿ ತೀವ್ರ ಅಸಮಾಧಾನ ಇತ್ತು. ಪಕ್ಷದೊಳಗಿನ ಕೆಲವು ನಾಯಕರು ತಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಮತ್ತು ಅಲ್ಪಸಂಖ್ಯಾತ ನಾಯಕರ ನಡುವೆ ಒಡಕು ಮೂಡಿಸ್ತಾ ಇದ್ದಾರೆ ಅಂತ ಜಬ್ಬಾರ್ ದೂರಿದ್ರು. ಈ ಬೆನ್ನಲ್ಲೇ ಈಗ ಅವರ ರಾಜೀನಾಮೆ ಅನೇಕ ಚರ್ಚೆಗಳನ್ನು ಮುನ್ನೆಲೆಗೆ ತಂದಿದೆ. ಇನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ಉಪಚುನಾವಣೆಯ ಪ್ರಚಾರದಿಂದ ಆರಂಭದಲ್ಲಿ ದೂರ ಉಳಿದಿದ್ರು. ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ತಾವು ಕೇರಳ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿರುವುದಾಗಿ ಜಮೀರ್ ಸಮರ್ಥಿಸಿಕೊಂಡಿದ್ರು. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅಂತವರು ಜಮೀರ್ ಅವರ ನಡೆಯನ್ನ ಟೀಕಿಸಿದರು. ಕೆಸಿ ವೇಣುಗೋಪಾಲ್ ನಿರ್ದೇಶನದಂತೆ ಕೇರಳದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವುದಕ್ಕೆ ಜಮೀರ್ ಕಾಂಗ್ರೆಸ್ಗೆ ಆಧಾರವಾಗಿದ್ರು ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬಂದಿತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅವರು ಸರಿಯಾಗಿ ಪ್ರಚಾರ ಮಾಡದ ಕಾರಣ ಮತ್ತು ಅವರ ಬೆಂಬಲಿಗರು ತಟಸ್ಥರಾಗಿದ್ದರಿಂದ ಮುಸ್ಲಿಂ ಮತಗಳು ಎಸ್ಡಿಪಿಐನಂತಹ ಪಕ್ಷಗಳತ್ತ ವಾಲಿವೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಎಸ್ಡಿಪಿಎ ಅಭ್ಯರ್ಥಿ ಅಫ್ಸರ್ ಕೂಡ್ಲಿಪೇಟೆ ಅವರು ಹೆಚ್ಚಿನ ಮತ ಪಡೆಯುವುದು ಕಾಂಗ್ರೆಸ್ಗೆ ಹೊಡೆತ ನೀಡಲಿದೆ ಅನ್ನುವಂಥ ಆತಂಕ ಪಕ್ಷದಲ್ಲಿದೆ. ಹಾಗಾಗಿ ಸಚಿವ ಸಂಪುಟದಿಂದ ಜಮೀರ್ ಅವರ ತಲೆದಂಡವಾಗಲಿದೆ ಅನ್ನುವಂತಹ ಚರ್ಚೆಯನ್ನು ಕೂಡ ಈಗ ಎಬ್ಬಿಸಿದೆ. ಇವೆಲ್ಲವೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಆಗ್ತಿದೆ ಅನ್ನುವಂತಹ ಮತ್ತೊಂದು ಚರ್ಚೆ ಆರೋಪ ಎಲ್ಲವೂ ಕೂಡ ಇದೆ. ಜಮೀರ್ ಜಬ್ಬಾರ್ ಮೇಲಿನ ಆಪಾದನೆ ಏನು? ಪಕ್ಷದ ಶಿಸ್ತು ಸಮಿತಿಯ ಮುಂದೆ ಸಲ್ಲಿಕೆ ಆಗಿರುವಂತಹ ದೂರುಗಳ ಪ್ರಕಾರ ಈ ಇಬ್ಬರು ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬಣದ ಅಭ್ಯರ್ಥಿಗಳನ್ನು ಸೋಲಿಸುವುದಕ್ಕೆ ಆಂತರಿಕವಾಗಿ ತಂತ್ರ ರೂಪಿಸಿದ್ದಾರೆ ಅನ್ನುವಂತಹ ಟೀಕೆಗಳಿವೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಸೋತ್ರೆ ಅದರ ನೇರ ಹೊಣೆ ಜಮೀರ್ ಮತ್ತು ಜಬ್ಬಾರ್ ಅವರ ಮೇಲೆ ಹಾಕಿ ಅವರ ಮೇಲೆ ಶಿಸ್ತು ಕ್ರಮ ವಹಿಸುವುದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ, ಟೀಕೆಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಸಲೀಂ ಅಹಮದ್ ಮತ್ತು ಇತರರು ಹೈಕಮಾಂಡ್ಗೆ ಈ ಬಗ್ಗೆ ಪತ್ರ ಬರೆದಿದ್ದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಜಮೀರ್ ಅವರಿಗೆ ಕೋಕ್ ನೀಡಬೇಕು ಅನ್ನುವಂಥ ಒತ್ತಡವೂ ಕೂಡ ಕೇಳಿ ಬರ್ತಾ ಇದೆ. ಆ ಒತ್ತಡ ಹೆಚ್ಚಾಗ್ತಾ ಇದೆ ಕೂಡ. ಎಸ್ಡಿಪಿಐ ಫ್ಯಾಕ್ಟರ್ ಏನು ಹಾಗಾದ್ರೆ? ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ನ ಕೈ ತಪ್ಪುವುದಕ್ಕೆ ಎಸ್ಡಿಪಿಐ ಪ್ರಬಲ ಪೈಪೋಟಿ ನೀಡ್ತಿರೋದೇ ಮೂಲ ಕಾರಣ. ಕಾಂಗ್ರೆಸ್ ಕೇವಲ ನಮ್ಮನ್ನ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ತಿದೆ, ಅಧಿಕಾರ ನೀಡ್ತಾ ಇಲ್ಲ ಅನ್ನುವಂತಹ ಅಲ್ಪಸಂಖ್ಯಾತರಲ್ಲಿದ್ದಂತಹ ಅಸಮಾಧಾನವನ್ನ ಜಮೀರ್ ಅಹಮದ್ ಅವರಂತಹ ನಾಯಕರು ಶಮನಗೊಳಿಸುವುದಕ್ಕೆ ಪ್ರಾಥಮಿಕವಾಗಿಯೂ ಕೂಡ ಯತ್ನಿಸಿಲ್ಲ ಎನ್ನುವುದು ಪಕ್ಷದ ಕೆಲವು ನಾಯಕರ ವಾದ. ಮಾತ್ರ ಅಲ್ಲದೆ ಜಮೀರ್ ಮತ್ತು ಜಬ್ಬಾರ್ ವಿರುದ್ಧದ ಈ ಟೀಕೆ ಕೇವಲ ವೈಯಕ್ತಿಕ ಅಲ್ಲ, ಇದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಪ್ರಾಕ್ಸಿ ವಾರ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಉಪಚುನಾವಣೆಯ ಫಲಿತಾಂಶ ಈ ನಾಯಕರ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿದೆ. ಅದರ ಕಾರಣಕ್ಕಾಗಿಯೇ ತೆರೆಮರೆಯಲ್ಲಿಯೇ ನಡೀತಾ ಇರುವಂತಹ ಕಸರತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿಗೆ ಈ ಹಿಂದೆ ನಡೆದ ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ನೀಡಿದ ಕೆಲವು ಹೇಳಿಕೆಗಳು, ವಿಶೇಷವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧದ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿತ್ತು. ಈ ಹೇಳಿಕೆ ಒಕ್ಕಲಿಗ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದು ಉಪಚುನಾವಣೆಯಲ್ಲಿ ಪಕ್ಷದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಅನ್ನುವ ಆತಂಕ ಪಕ್ಷದ ಇತರ ಮುಸ್ಲಿಂ ನಾಯಕರನ್ನ ಅಸಮಾಧಾನಗೊಳಿಸಿತ್ತು. ಆದರೆ ಫಲಿತಾಂಶದ ಮೇಲೆ ಯಾವ ಪರಿಣಾಮ ಬೀರಲಿಲ್ಲ.
3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ರು. ಆದರೆ ದಾವಣಗೆರೆಯಲ್ಲಿ ಪರಿಸ್ಥಿತಿ ಬೇರೆಯದ್ದೇ ಇರೋದ್ರಿಂದ ಈಗ ಇಷ್ಟೆಲ್ಲ ಚರ್ಚೆಗಳು ಮೇಲೆ ಬಂದಿದೆ. ಜಮೀರ್ ಮತ್ತು ಜಬ್ಬಾರ್ ಅವರ ಮಾತು ನಡೆಗಳು ಸಮುದಾಯಕ್ಕೆ ಮತ್ತು ಪಕ್ಷಕ್ಕೆ ಹಿನ್ನಡೆ ತರ್ತವೆ ಅಂತ ಬಹಿರಂಗವಾಗಿ ಟೀಕೆಗಳು ವ್ಯಕ್ತ ಆಗ್ತಾ ಇವೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಸ್ತು ಸಮಿತಿ ಮುಂದಾಗಿದೆ. ಆದರೂ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಕಠಿಣ ಕ್ರಮ ಜರುಗಿಸುವುದಕ್ಕೆ ಹಿಂಜರಿತಾ ಇದೆ. ವಿಶೇಷವಾಗಿ ಜಾತಿ ಸಮೀಕರಣ ಪ್ರಬಲ ಆಗಿರುವಂತಹ ಈ ಜಿಲ್ಲೆಯಲ್ಲಿ ನಾಯಕರನ್ನ ಪಕ್ಷದಿಂದ ಉಚ್ಚಾಟಿಸುವುದು ಅಥವಾ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ದುಬಾರಿಯಾಗಲಿದೆ ಅನ್ನುವಂತಹ ಭಾವನೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿದೆ. ದಾವಣಗೆರೆಯ ರಾಜಕೀಯದಲ್ಲಿ ನಿಷ್ಠೆಗಿಂತ ವೈಯಕ್ತಿಕ ವರ್ಚಸ್ಸು ಮೇಲುಗೈ ಸಾಧಿಸಿದ್ದು ಈ ಶಿಸ್ತು ಉಲ್ಲಂಘನೆ ಎಂಬ ಟೀಕೆಗೆ ಮೂಲ ಕಾರಣ ಆಗಿದೆ. ಸಮುದಾಯದ ನಾಯಕತ್ವಕ್ಕಾಗಿ ಪೈಪೋಟಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖ ಯಾರಾಗಬೇಕು ಅನ್ನುವಂತಹ ದೀರ್ಘಕಾಲದ ಪೈಪೋಟಿ ಈ ಆಂತರಿಕ ವೈಷಮ್ಯದ ಹಿಂದಿನ ಮೂಲ ಕಾರಣ. ಜನಪ್ರಿಯತೆ ಮತ್ತು ಮುಖ್ಯಮಂತ್ರಿಯವರಿಗೆ ಹತ್ತಿರ ಆಗಿರುವುದು ಜಮೀರ್ ಅವರಿಗೆ ಬಲ ಹೆಚ್ಚಿಸಿದೆ. ತನ್ವೀರ್ ಸೇಠ್ ಅವರಂತಹ ನಾಯಕರು ಹಳೆಯ ಕಾಲದ ಸಂಯಮದ ರಾಜಕಾರಣವನ್ನು ಬಯಸ್ತಾರೆ. ಜಮೀರ್ ಅವರಲ್ಲಿನ ಆರ್ಥಿಕ ಸಂಪನ್ಮೂಲ ಅವರ ರಾಜಕೀಯಕ್ಕೆ ಆಧಾರವಾಗಿರುವುದು ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಕೆಲವರಲ್ಲಿ ಇಲ್ಲ. ಇದ್ರೂ ಜಮೀರ್ ತನ್ನ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುವುದಕ್ಕೆ ಬಳಸಿದಷ್ಟು ಉಳಿದವರು ಬಳಸ್ತಾ ಇಲ್ಲ. ಇವೆಲ್ಲ ಪಕ್ಷದಲ್ಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಆಂತರಿಕ ಭಿನ್ನಮತಕ್ಕೆ ಕಾರಣ ಆಗಿದೆ. ಜಮೀರ್ ಅವರ ಸುತ್ತ ಬೆಳೀತಾ ಇರುವಂತಹ ರಾಜಕೀಯ ಪ್ರಭಾವ ಅನೇಕ ಅಲ್ಪಸಂಖ್ಯಾತ ನಾಯಕರಲ್ಲಿ ಅಸುರಕ್ಷಿತ ಭಾವನೆಯನ್ನು ಮೂಡಿಸಿರೋದು ಸುಳ್ಳಲ್ಲ. ಅದಕ್ಕಾಗಿಯೇ ಎಂತೆಲ್ಲ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ. ಮುಸ್ಲಿಂ ಸಮುದಾಯದಿಂದ ಒಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನುವಂತಹ ಬೇಡಿಕೆ ಕಳೆದೊಂದು ವರ್ಷದಿಂದ ಕೇಳಿ ಬರ್ತಾ ಇದೆ. ಈ ರೇಸ್ನಲ್ಲಿ ಜಮೀರ್ ಅಹ್ಮದ್, ಯುಟಿ ಖಾದರ್ ಮತ್ತು ಸಲೀಂ ಅಹಮದ್ ಅವರಂತಹ ನಾಯಕರುಗಳ ಹೆಸರು ಚರ್ಚೆಯಲ್ಲಿವೆ. ಯಾರಿಗೆ ಹೈಕಮಾಂಡ್ ಮನ್ನಣೆ ನೀಡುತ್ತೆ ಅನ್ನುವಂತಹ ವಿಚಾರದಲ್ಲಿ ನಾಯಕರ ನಡುವೆ ಒಳಗೊಳಗೆ ಶೀತಲ ಸಮರ ನಡೀತಾ ಇದ್ದು ಈ ಉಪಚುನಾವಣೆಯ ನೆಪ ಸಿಕ್ಕಾಗ ಬಹಿರಂಗ ಆಗ್ತಾ ಇದೆ. ನೇರವಾಗಿ ಹೇಳೋದಾದರೆ ಉಪಚುನಾವಣೆ ಈ ಜಗಳಕ್ಕೆ ಕಾರಣ ಅಲ್ಲ, ಬದಲಾಗಿ ವೇದಿಕೆಯಾಗಿದೆ. ಪಕ್ಷ ಹೊಸ ಮುಖ್ಯಗಳಿಗೆ ಆದ್ಯತೆ ನೀಡಿದಾಗ ಹಿರಿಯ ನಾಯಕರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುವುದು ಅಥವಾ ಪಕ್ಷದ ಅಧಿಕೃತ ಕಾರ್ಯಕ್ರಮಗಳಿಂದ ದೂರ ಉಳಿಯುವುದು ರಾಜಕೀಯದಲ್ಲಿ ಸಾಮಾನ್ಯ ಸಂಗತಿ. ಜಿಲ್ಲೆಯ ಕೆಲವು ನಾಯಕರು ರಾಜ್ಯ ನಾಯಕತ್ವದ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇರೋದು ಪಕ್ಷದ ಶಿಸ್ತನ್ನ ಗಾಳಿಗೆ ತೂರಿದಂತಿದೆ ಎನ್ನುವಂತಹ ಟೀಕೆಗಳು ಕೇಳಿ ಬಂದಿವೆ. ಅದೇ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಆಗಿದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.